ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು. ನಾವು ಹೇಳಿದ ಕೆಲಸ ಮಾಡು. ಹೋಗು. ಆವತ್ತು ನೋಡಿದ್ರೆ ಸುಂದ್ರಿ, ಇವತ್ತು ನೋಡಿದ್ರೆ ಜಾಜಿ. ಅರ್ಶನ ಕುಂಕುಮ ಮೆತ್ಕೊಂಡಿರೋ ಕಲ್ಲು ನೀನು. ಜಾಜಿ ಬಂಗಾರಿ ಮತ್ತೆ ಅವನ ಪರಿವಾರದ ಮೇಲೆ ಪ್ರತಿಕಾರದ ಹುಚ್ಚಿಗೆ ಬಿದ್ದಿದ್ದಾರಲ್ಲ. ಅವಸರ ಬೇಡ ಎಲ್ಲಮ್ಮ. ಅವರ ಪಾಪದ ಕೊಡ ತುಂಬುವವರಿಗೂ ಸುಮ್ಮನಿರೋಣ. ನಿನ್ನಷ್ಟು ತಾಳ್ಮೆ ನನಗಿಲ್ಲ. ಬರ್ತೇನೆ. ಚೌಡಮ್ಮ, ಚೌಡಮ್ಮ. ಏನು ಎಲ್ಲಮ್ಮ, ಇಷ್ಟು ದೂರ ಪ್ರಯಾಣ? ಎಂಥ ಕೆಲಸ ಮಾಡಿಬಿಟ್ಟೆ ನೋಡು ನೀನು. ನೀನು ಮಾಡೋ ಕೆಲಸಕ್ಕೆ ಭೂಲೋಕದಲ್ಲಿ ಸಜ್ಜನರಿಗೆ ಬೆಲೆಯೇ ಇಲ್ಲದಂತಾಗಿದೆ. ನಾನೇನು ಮಾಡಿದೆ ಎಂದು ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡುತ್ತಿರುವೆ ಎಲ್ಲಮ್ಮ? ಇನ್ನೇನು ಮಾಡಬೇಕು ನೀನು? ನಿನ್ನನ್ನು ಆರಾಧಿಸಿ ಒಲಿಸಿಕೊಂಡರೆ ಸಾಕು. ರಾಕ್ಷಸ ಸಂತತಿಗಳಿಗೆಲ್ಲ ವರ ಕೊಟ್ಬಿಡ್ತೀಯ ಅಲ್ವಾ? ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋ ವಿವೇಚನೆಯೂ ಇಲ್ವಾ ನಿನಗೆ? ವಿವೇಚನೆ ಇಲ್ಲದವಳು ತಾಯಿ ಹೇಗಾಗ್ತಾಳೆ? ಆರಾಧಿಸಿ ಒಲಿಸಿಕೊಂಡರೆ ಶುದ್ರಲೋಕದಲ್ಲಿರುವ ಬರೀ ನಾನು ಮಾತ್ರವಲ್ಲ, ದೇವಲೋಕದಲ್ಲಿ ಕುಳಿತಿರುವ ನೀನಾದರೂ ಒಲಿದು ವರ ಕೊಟ್ಟೇ ಕೊಡುವೆ ಎಲ್ಲಮ್ಮ. ವಿವೇಚನೆ ಇಲ್ಲದೆ ಯಾರಿಗೂ ವರ ಕೊಡುವುದಿಲ್ಲ ಚೌಡವ್ವ ನಾವು. ಆದರೆ ನೀನು ಹಾಗಲ್ಲ. ನಿನ್ನನ್ನು ಪೂಜಿಸುವುದೇ ರಾಕ್ಷಸ ವಾಮಚಾರದ ವರ್ಗ. ಆ ರಾಕ್ಷಸರಿಗೆಲ್ಲ ಶಕ್ತಿ ಸ್ವರೂಪಿಣಿಯಾಗಿ ನೀನಿದೀಯ. ಇದೆಲ್ಲ ತಪ್ಪು ಚೌಡಮ್ಮ. ಭೂಲೋಕದಲ್ಲಿ ಶಾಂತಿ ಕಾಪಾಡೋದು ನಮ್ಮ ಧರ್ಮ. ನಿನ್ನನ್ನು ಆರಾಧಿಸಿದರೆಂಬ ಕಾರಣಕ್ಕೆ ಬೇಕಾದ ವರವನ್ನು ಕೊಟ್ಟು ಬಿಟ್ಟರೆ ಭೂಲೋಕದಲ್ಲಿ ಅಶಾಂತಿ ಅಕ್ರಮ ತಾಂಡವವಾಡುತ್ತದೆ. ಅಪಾತ್ರರಿಗೆ ಒಲಿದು ವರ ಕೊಡಬೇಡ ಚೌಡಮ್ಮ. ನನ್ನ ಮೇಲೆ ಮಾತ್ರ ಏಕೆ ಬೆಟ್ಟು ಮಾಡಿ ತೋರುವೆ ಎಲ್ಲಮ್ಮ? ರಾಕ್ಷಸರಿಗೆ ವರ ಕೊಟ್ಟು ನೀವು ದೇವತೆಗಳು ಜನರಿಗೆ ಕೊಟ್ಟ ಕಷ್ಟಗಳೇನು ಚಿಕ್ಕದಾ? ರಾಕ್ಷಸರು ಘೋರ ತಪಸ್ಸಿಗೆ ಕುಳಿತು ನಿಮ್ಮನ್ನು ಒಲಿಸಿಕೊಂಡರೆ ಸಾಕು, ನೀವು ವರ ಕೊಡುವವರೇ. ಅದಕ್ಕಲ್ಲವೇ ತಾನು ಮುಟ್ಟಿದೆಲ್ಲ ಭಸ್ಮವಾಗಲಿ ಎಂದು ಶಿವನಿಂದ ವರ ಪಡೆದ ಭಸ್ಮಾಸುರ ಶಿವನನ್ನೇ ಸುಡಲು ಹೋಗಿದ್ದು. ವಿಷ್ಣು ಮೋಹಿನಿಯ ಅವತಾರವನ್ನು ತಾಳಿ ಶಿವನನ್ನು ಭಸ್ಮಾಸುರನಿಂದ ರಕ್ಷಿಸಿ ವಧಿಸಿದ್ದು. ಮಹಿಷಾಸುರನು ಕೂಡ ವರ ಪಡೆದೇ ರಾಕ್ಷಸನಾಗಿದ್ದು ನೆನಪಿರಲಿ. ಅಪಾತ್ರರಿಗೆ ವರ ಕೊಟ್ಟು ಲೋಕ ಕಂಟಕಕ್ಕೆ ಕಾರಣವಾದನೆಂದು ನನ್ನ ಮೇಲೆ ಆರೋಪ ಮಾಡುವ ಬದಲು ನಿಮ್ಮ ಬೆನ್ನನ್ನು ನೀವು ನೋಡಿಕೊಳ್ಳಿ. ನಿಮ್ಮ ಸರಿ ತಪ್ಪುಗಳ ಅರಿವು ನಿಮಗಾಗುತ್ತದೆ. ಓಹೋ, ನೀನು ತಪ್ಪು ಮಾಡುತ್ತಿದೀಯಾ ಅಂದರೆ ನೀನೇನು ಕಡಿಮೆ ತಪ್ಪು ಮಾಡಿದ್ಯಾ ಅನ್ನೋ ಉಡಾಳತನ ತೋರಿಸ್ತೀಯಾ ಚೌಡಮ್ಮ? ಎಲ್ಲಮ್ಮ, ನಿಮ್ಮದೇ ಕೊಳೆತು ನಾರುತ್ತಿರುವಾಗ ನನಗೆ ಉಪದೇಶ ಮಾಡಲು ಬಂದರೆ ಹೀಗೆ ಮುಖಕ್ಕೆ ಮಂಗಳಾರತಿಯಾಗುವುದು. ನೀನು ಬಂದ ಕೆಲಸ ಮುಗಿದಿದ್ದರೆ ನೀನಿನ್ನು ಹೊರಡಬಹುದು. ನಿನ್ನ ತಪ್ಪುಗಳನ್ನು ಸರಿ ಮಾಡ್ಕೋ ಚೌಡಮ್ಮ. ನಮ್ಮ ತಪ್ಪುಗಳನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತ್ರಿಪುರ ಸುಂದರಿ ಇದ್ದಾಳೆ, ಅವಳಿರೋದೇ ಲೋಕ ಕಲ್ಯಾಣಕ್ಕಾಗಿ, ನಿನ್ನ ಹಾಗೆ ಲೋಕ ಕಂಟಕಕ್ಕಲ್ಲ. ಹೀಗೆಂದು ನನ್ನ ಬಳಿ ಹೇಳೆಂದು ಆ ನಿನ್ನ ತ್ರಿಪುರ ಸುಂದರಿಯೇ ಇಲ್ಲಿಗೆ ಕಳುಹಿಸಿದಳಾ? ಅವಳ ಸೊಕ್ಕಿನ ಮಾತಿಗೆ ಬೆಲೆ ಕೊಟ್ಟು ನಾನು ನನ್ನ ಕಾಯಕವನ್ನು ನಿಲ್ಲಿಸಲಾರೆ ಎಲ್ಲಮ್ಮ. ನಿಮಗೆ ಹೇಗೆ ನಿಮ್ಮ ಆರಾಧಕರನ್ನು ಪೊರೆಯುವುದು ಮುಖ್ಯವೋ, ನನಗೂ ಹಾಗೆ ನನ್ನ ಭಕ್ತರು ಆರಾಧಕರು ಮುಖ್ಯ. ನಿಮ್ಮ ಕೆಲಸವನ್ನು ನೀವು ಮುಂದುವರೆಸಿ, ನನ್ನ ಕೆಲಸವನ್ನು ನಾನು ಮುಂದುವರೆಸುತ್ತೇನೆ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ?
ಹಾಗಿದ್ರೆ ಈಗಲೇ ಶೇಖ್ರಿ ಮನೆಗೆ ಹೋಗು. ನಾವು ಹೇಳಿದ ಕೆಲಸ ಮಾಡು. ಹೋಗು. ಶೇಖ್ರಿ, 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 ದೇಶಿಕರೇ, ಬನ್ನಿ ದೇಶಿಕರೇ. ಯಾವಾಗ ಬಂದ್ರಿ? ಗೊತ್ತೇ ಆಗಲಿಲ್ಲ. ಎಲ್ಲರೂ ಇಷ್ಟೊಂದು ಚಿಂತೆಯಲ್ಲಿ ಮುಳುಗಿರುವಾಗ ಎಲ್ಲಪ್ಪ ಗೊತ್ತಾಗುತ್ತೆ? ಅಕಸ್ಮಾತ್ ಮನೆಗೆ ಯಾವ್ದಾದ್ರು ರಾಕ್ಷಸ ಹೋಗಿದ್ರು ನಿಮಗೆ ಗೊತ್ತೇ ಆಗೋಲ್ಲ. ನಮ್ಮ ಪರಿಸ್ಥಿತಿನೇ ಆಗಿದೆಯಲ್ಲ ದೇಶಿಕರೇ. ನಾವು ಜಾಜಿನ ಕಳ್ಕೊತಿದ್ದೀವಿ ಅಂತ ಗೊತ್ತಾದ್ಮೇಲೆ ಈ ಮನೆ ನಗುನೇ ಇಲ್ದಂಗೆ ಆಗಿದೆ. ನಾಳೆ ಬರೋ ಸಂಕಟಕ್ಕೆ ಇವತ್ತೇ ಅಳ್ತಾ ಕೂತ್ರೆ ಆಗುತ್ತೇನಮ್ಮ? ಒಡಲು ಸುಡ್ತಾ ಇದೆ ದೇಶಿಕರೇ. ಎಷ್ಟು ದಿವಸ ಅಂತ ಮುಖವಾಡ ಹಾಕೊಂಡು ಹಲ್ಲಿಗಿಂಚ್ತಾ ಇರೋದು. ಬಂಗಾರಿ ನೋಡಿ ದೇಶಿಕರೇ, ಹೇಗ್ ಕೂತಿದ್ದಾನೆ ನೋಡಿ. ಅಂದರೆ ಜಾಜಿ ಅಲ್ಪಾಯುಷ್ಯದ ವಿಷಯಕ್ಕ ಇವರಿಷ್ಟೆಲ್ಲ ನೊಂದ್ಕೊಂಡಿರೋದು? ಜಾಜಿ ಸಾವುಗ ಇವರಿಷ್ಟು ಆತಂಕ ಪಡ್ತಾ ಇರೋದು? ನಾಳಿನ ಸಾವಿಗೆ ಇವತ್ತೇ ದುಃಖ ಪಡ್ತಾ ಇವತ್ತಿನ ನೆಮ್ಮದಿನೂ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ. ಛೇ, ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಈ ಮನೇಲಿ ಮತ್ತೆ ನಗು ತರಬೇಕು. ಇವ್ರು ಹೀಗೆ ಇದ್ರೆ ಖಂಡಿತ ಜಾಜಿಗೂ ವಿಷಯ ತಿಳಿಯುತ್ತೆ. ಹಾಗಾಗಬಾರ್ದು. ಜಾಜಿ ಸಾವು ಅನ್ನೋದು ಸತ್ಯ. ಆದರೆ ಅವಳು ಹೋಗೋವಾಗ ಇವ್ರು ಹೀಗೆ ದುಃಖ ಪಡ್ತಾ ಕಣ್ಣೀರು ಹಾಕೊಂಡು ಹೋಗಬಾರ್ದು. ನಗ್ತಾ ಹೋಗಬೇಕು. ಹಾಗಾಗಬೇಕು ಅಂದರೆ ಈ ಮನೆಯಲ್ಲಿ ಮತ್ತೆ ನಗು ಹರಡಬೇಕು, ಸಂತೋಷ ಚಿಮ್ಮಬೇಕು. ಅದಕ್ಕೇನಾದರೂ ಉಪಾಯ ಮಾಡಲೇಬೇಕು. ಮಾತಾಡಿ ದೇಶಿಕರೇ, ಯಾಕೆ ಮೌನ ಆಗ್ಬಿಟ್ರಿ? ಸಾವಿನ ಮನೇಲಿ ನಗು ಕಾಣೋದಕ್ಕೆ ಹೇಗೆ ಸಾಧ್ಯ? ಇಷ್ಟೇನಾ ತಾಯಿ? ಇಷ್ಟೇನಾ ಅನ್ನೋಂಥ ವಿಷಯ ಅಲ್ಲ ದೇಶಿಕರೇ ಇದು. ಗೊತ್ತು ಶೇಖ್ರಿ, ನನಗೆ ಅದೇ ವಿಷಯ ಹೇಳೋಣ ಅಂತ ಬಂದೆ. ಶೇಖ್ರಿ, ಜಾಜಿಗೆ ಕಂಟಕ ಇದ್ದದ್ದು ನಿಜ. ಆದರೆ ಆ ಕಂಟಕ ಇದ್ದದ್ದು ಕೆಲವು ದುಷ್ಟಶಕ್ತಿಗಳಿಂದ. ಆದರೆ ಈಗ ಆ ಎಲ್ಲ ದುಷ್ಟಶಕ್ತಿಗಳಿಗೂ ದುಷ್ಟರಿಗೂ ಅಮ್ಮನವರು ಒಂದು ಗತಿ ಕಾಣಿಸಿದ್ದಾರೆ. ಕಂಟಕ ತಂದು ಹೊಡೆತಿದ್ದವರು ಈಗ ಊರು ಬಿಟ್ಟಿದ್ದಾರೆ. ಈಗ ಅವರೆಲ್ಲಿದ್ದಾರೆ ಅನ್ನೋ ಸುಳಿವು ಕೂಡ ಇಲ್ಲ. ಇನ್ಮೇಲೆ ಜಾಜಿಗೆ ಯಾವ ಕಂಟಕನೂ ಇಲ್ಲ, ಯಾವ ತೊಂದರೆನೂ ಇಲ್ಲಪ್ಪ. ನೀವೆಲ್ಲ ನೆಮ್ಮದಿಯಾಗಿರ್ಬೋದು. ಅಂದ್ರೆ ಜಾಜಿ ಕಂಟಕ ಇಲ್ವಾ? ಜಾಜಿ ಅಲ್ಪಾಯುಷಿ ಅಲ್ಲ ಅಲ್ವಾ? ಖಂಡಿತ ಇಲ್ಲ ಬಂಗಾರಿ. ಜಾಜಿ ಅಲ್ಪಾಯುಷಿ ಅನ್ನೋದು
ಅಮ್ಮನವ್ರ ಕೃಪೆಯಿಂದ ಸುಳ್ಳಾಗಿದೆ. ಜಾಜಿ ಬದುಕ್ತಾಳೆ. ನಿಮ್ಮೆಲ್ಲರ ಈ ಖುಷಿಗೋಸ್ಕರ ಜಾಜಿ ಅಲ್ಪಾಯುಷಿ ಅಲ್ಲ ಅನ್ನೋ ಒಂದು ಸುಳ್ಳು ಹೇಳಿದರೆ ಅದು ಖಂಡಿತ ತಪ್ಪಲ್ಲ. ಅದಕ್ಕೆ ಏನು ನನ್ನ ಬಾಯಲ್ಲೇ ಸುಳ್ಳಾಡಿಸ್ಬಿಟ್ಲು ಆ ಜಗನ್ಮಾತೆ. ಜಾಜಿ ಸಾವು ಇನ್ನು ಸ್ವಲ್ಪ ದಿನದಲ್ಲೇ ಬರಲಿದೆ. ಅವಳನ್ನ ಎಲ್ಲ ನಗ್ನಗ್ತಾ ಕಳಿಸ್ಕೊಡಿ. ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ, ನಿನ್ನಿಂದ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲವೆಂದಾಗಿದ್ದರೆ ನೀನದನ್ನು ನೇರವಾಗಿ ನನಗೆ ಹೇಳಬಹುದಿತ್ತು. ನಿನ್ನ ಸೋಲನ್ನು ಒಪ್ಪಿಕೊಂಡು ನಿನ್ನ ಭಕ್ತರಿಗೆ ವರ ಕೊಡಬೇಡ ಚೌಡಮ್ಮ. ನಿನ್ನ ಶಕ್ತಿಯ ಮುಂದೆ ನನ್ನದೇನೂ ಇಲ್ಲ, ನನ್ನ ಭಕ್ತರನ್ನು ರಕ್ಷಿಸಿಕೊಳ್ಳಲಾಗುತ್ತಿಲ್ಲವೆಂದು ಅವಳೆದ್ದು ನನ್ನ ಮುಂದೆ ನಿಂತು ಬೇಡಿಕೊಳ್ಳಬೇಕಿತ್ತು. ಅದನ್ನು ಬಿಟ್ಟು ಎಲ್ಲಮ್ಮನನ್ನು ಕಳುಹಿಸಿ ದುಷ್ಟರಿಗೆ ವರ ಕೊಡಬೇಡವೆನ್ನುವ ಉಪದೇಶದ ಮಾತುಗಳು ಬೇಡವಾಗಿತ್ತು. ನಾನು ಎಲ್ಲಮ್ಮನ್ನ ನಿನ್ನ ಬಳಿ ಕಳಿಸಿಲ್ಲ. ನೀನು ಕಳುಹಿಸದೆ ಅವಳು ಬರುತ್ತಾಳಾ? ಅವಳು ನಿನ್ನದೇ ಅಂಶ, ನೆನಪಿರಲಿ. ನೀನೇ ಅವಳನ್ನು ನನ್ನ ಬಳಿ ಕಳಿಸಿರುವೆ. ಅಧರ್ಮನ ಅಳಿಸಿ ಧರ್ಮನ ಉಳಿಸೋದು ನನ್ನ ಕರ್ತವ್ಯ. ಆ ಲೋಕಪಾಲನೆಯ ಕರ್ತವ್ಯ ಹಾಗೆ ನಡೀತಾ ಇರುತ್ತೆ. ಅದಕ್ಕಾಗಿ ನಾನು ನಿನ್ನ ಬಳಿ ಬರ್ತೀನಿ ಅನ್ನೋ ಕನಸು ಕಾಣಬೇಡ. ಕನಸೇನು, ನಿಜವೇ ಆಯಿತಲ್ಲ. ಆ ನಿನ್ನ ಎಲ್ಲಮ್ಮ ಬಂದು ವಾಮಾಚಾರಿಗಳು ರಾಕ್ಷಸರು ಬೇಡಿದ ವರವನ್ನು ಕೊಟ್ಟು ನನ್ನ ಭಕ್ತರಿಗೆ ಅಡ್ಡಿಪಡಿಸಬೇಡವೆಂದಳಲ್ಲ. ಇಷ್ಟೇ ಸಾಕಲ್ಲವೇ ನಿನಗೆ ನನ್ನ ಮೇಲಿನ ಭಯವನ್ನು ಸಾಬೀತುಪಡಿಸಲಿಕ್ಕೆ? ದೇವರುಗಳಾಗಿ ನಮಗೊಂದು ವಿಶೇಷ ಶಕ್ತಿ ಇರುತ್ತೆ ಚೌಡಮ್ಮ. ಅದು ವಿವೇಚನೆ. ಹೊಗಳಿ ಮೇಲೇರಿಸಿ ಒಲಿಸಿಕೊಳ್ಳುವವರಿಗೆಲ್ಲ ಬೇಕಾದವರ ಕೊಡಬೇಕಾಗಿಲ್ಲ. ಲೋಕ ಕಲ್ಯಾಣವೆನ್ನುವುದು ನನ್ನೊಬ್ಬಳ ಕರ್ತವ್ಯ ಅಲ್ಲ, ಅದರಲ್ಲಿ ನೀನು ಭಾಗಿ. ಭಕ್ತರ ರಕ್ಷಣೆ ನಮ್ಮ ಗುರಿ. ನಾನು ಮಾಡುತ್ತಿರುವುದು ಅದೇ ಅಲ್ಲವೇ? ನನ್ನ ಭಕ್ತರನ್ನು ರಕ್ಷಿಸುವುದು ನನ್ನ ಹೊಣೆ ಮತ್ತು ನನ್ನ ಗುರಿ. ನಿಜ. ಹಾಗಂತ ಮಾನವ ಮತ್ತು ದಾನವರ ವ್ಯತ್ಯಾಸವಿಲ್ಲದ ಹಾಗೆ ವರ ಕೊಟ್ಟು ಸಮಾಜಘಾತುಕರಾಗುವುದಕ್ಕೆ ಅವಕಾಶ ಕೊಡಬಾರದಲ್ವಾ? ಈ ಒಳ್ಳೆಯದು ಕೆಟ್ಟದ್ದು ಎಲ್ಲ ನನ್ನ ತಕ್ಕಡಿಯಲ್ಲಿಲ್ಲ ತ್ರಿಪುರ ಸುಂದರಿ. ನನ್ನದೇನಿದ್ದರೂ ಒಮ್ಮುಖ ನಡೆ. ಪ್ರೀತಿಸುವವರಿಗೆ ಪ್ರೀತಿ, ದ್ವೇಷಿಸುವವರಿಗೆ ದ್ವೇಷ. ಅಷ್ಟೇ. ಕೊಟ್ಟು ಪಡೆಯುವುದಷ್ಟೇ ನನ್ನ ಅಭ್ಯಾಸ. ನಿನ್ನ ಭಕ್ತರನ್ನು ಪೋಷಿಸುವುದು ನಿನಗೆ ಹೇಗೆ ಧರ್ಮವೋ, ನನ್ನ ಭಕ್ತರನ್ನು ಪೋಷಿಸುವುದು ನನ್ನ ಧರ್ಮವೇ. ಜಾಜಿ, ಏನು ಸಾಹೇಬ್ರು ಇವತ್ತು ತುಂಬಾ ಖುಷಿಯಾಗಿರೋ ಹಾಗಿದೆ. ಇನ್ಮೇಲೆ ಯಾವಾಗ್ಲೂ ಹೀಗೇನೆ. ಹೀಗೆ ಅಂದ್ರೆ? ಹೀಗೆ ಅಂದ್ರೆ ನಾನು, ನೀನು, ನಮ್ಮ ಪಾಪು. ಹೋಗ. ಇದ್ರ ಜೊತೆಲಿ ನಮ್ಮ ಅಮ್ಮನೂ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೌದು ಕಣೋ ಬಂಗಾರಿ, ನಾನು ದಿನ ಅಮ್ಮನವ್ರ ಮುಂದೆ ದೀಪ ಹಚ್ಚುವಾಗ ಅದನ್ನೇ ಕೇಳ್ಕೊಳ್ಳೋದು. ನಮ್ಮತ್ತೆ ನಮ್ಮಿಬ್ರನ್ನೂ ಒಪ್ಪಿ ನಾವೆಲ್ಲರೂ ಒಟ್ಟಿಗೆ ಇರೋ ಕಾಲ ಯಾವಾಗ ಬರುತ್ತೋ ಅಂತ. ಬರುತ್ತೆ ಕಣೆ, ಬರುತ್ತೆ. ನಮ್ಮಮ್ಮ ನಮ್ಗೆ ಕ್ಷಮಿಸ್ತಾರೆ. ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿರೋ ಕಾಲ ಬರುತ್ತೆ. ಬಂಗಾರಿ,
ಅಮ್ಮ ಅತ್ತೆ, ಅಮ್ಮ, ಅಜ್ಜಿ, ಅತ್ತೆ ಬಂದಿದ್ದಾರೆ. ಅಮ್ಮ ಚೆನ್ನಾಗಿದ್ದೀರಾ? ನೀ ಹೇಗಿದೀಯಮ್ಮ? ನಾನು ಚೆನ್ನಾಗಿದ್ದೀನಿ. ಅಂತೂ ಬಂದ್ಬಿಟ್ರಲ್ಲ, ತುಂಬಾ ಸಂತೋಷ ಆಯ್ತು. ನಮ್ಮ ಜಾಜಿ ಬಂಗಾರಿ ಅಂತೂ ನಿಮ್ಮನ್ನು ತುಂಬ ನೆನೆಸ್ಕೋತಾ ಇದ್ರು. ಇವಳು ಎಷ್ಟು ಹರಕೆ ಹೊತ್ತಿದ್ಲು, ನಾವೆಲ್ಲ ಒಂದಾಗಿರ್ಬೇಕು ಅಂತ. ಮಗ ನನ್ನನ್ನು ಕೇಳದೆ ಮದುವೆ ಮಾಡ್ಕೊಂಡಲ್ಲ ಅಂತ ಸಿಟ್ಟಿನಿಂದ ಇಷ್ಟು ದಿನ ದೂರ ಇದ್ದೆ. ಮಗನಿಂದ ತಾಯಿ ಎಷ್ಟು ದಿನ ದೂರ ಇರೋಕ್ಕಾಗತ್ತೆ ಹೇಳಿ? ಮನಸ್ಸು ತಡಿಲಿಲ್ಲ, ಅದಕ್ಕೆ ಬಂದೆ. ಸೊಸೆ ಬೇರೆ ಬಸ್ರಿ, ಮೊಮ್ಮಗುನ್ ಕಾಣೋ ಆಸೆ ನನಗೂ ಇರುತ್ತಲ್ವಾ? ಒಳ್ಳೇದಾಯ್ತು ಭಾಗ್ಯ. ಈಗ್ಲಾದ್ರೂ ಮುನಿಸು ಕರಿಗೆ ನಾವೆಲ್ಲ ಒಂದಾದ್ವಲ್ಲ. ನೀವೇನು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳಿ. ನೀವು ಯಾಕೆ ನಮ್ಮ ಜೊತೆನೇ ಇರಬಾರ್ದು ಅಂತ. ಸರಿಯಾಗಿ ಹೇಳ್ದೆ ಕಣೆ ಲಲಿತಾ. ಭಾಗ್ಯ, ನೀನು ಇಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತು, ಜಾಜಿಗೂ ಸಂತೋಷ ಆಗ್ತಿತ್ತು. ಖಂಡಿತ ಇರ್ತೀನಿ. ನನ್ನ ಮಗ ಸೊಸೆ ಎಲ್ಲಿರ್ತಾರೋ ಅದೇ ನನ್ನ ಮನೆ. ನಾನು ಇಲ್ಲೇ ಇರ್ತೀನಿ. ಅಯ್ಯೋ, ನನ್ನ ಬುದ್ಧಿಗಿಷ್ಟು. ಇಲ್ಲೇ ಹೊರಗಡೆ ನಿಲ್ಸಿ ಮಾತಾಡಿಸ್ತಾ ಇದ್ದೀನಿ. ಒಳಗೆ ಬನ್ನಿ. ಬನ್ನಿ ಬನ್ನಿ ಅತ್ತೆ. ಯಾಕೆ ಅಲ್ಲಮ್ಮ ಚೌಡಮ್ಮನ ಬಳಿ ಹೋಗಿದ್ದೆ? ಅವಳ ಹೊಣೆಗೇಡಿತನದಿಂದ ವರ ಕೊಟ್ಟು ನಮ್ಮನ್ನೆಲ್ಲ ಇಕ್ಕಟ್ಟಿನಲ್ಲಿ ಸಿಲುಕಿಸುತ್ತಿದ್ದಾಳಲ್ಲ, ಅದಕ್ಕೆ ತ್ರಿಪುರ ಸುಂದರಿ ಅವಳಿಗೊಂದಿಷ್ಟು ಬುದ್ಧಿ ಹೇಳೋಣ ಅಂತ ಹೋಗಿದ್ದೆ. ನಿನ್ನ ಬುದ್ಧಿ ಮಾತಿಗೆ ಕಿವಿ ಕೊಟ್ಲಾ ಅವಳು? ನಿನ್ನ ಮಾತು ಕೇಳಿದ್ಲಾ? ಅವಳೆಲ್ಲಿ ಕೇಳ್ತಾಳೆ ತ್ರಿಪುರ ಸುಂದರಿ? ಉಡಾಫೆ ಉತ್ತರ ಕೊಟ್ಲು. ಅವಳ ಗುಣವೇ ಹಾಗೆ. ಹೊಗಳಿಕೆಗೆ ಮರಳಾಗ್ತಾಳೆ, ತೆಗಳಿಕೆಗೆ ಕ್ರೋಧಗೊಳ್ಳುತ್ತಾಳೆ. ಅವಳ ಗುಣ ಗೊತ್ತಿದ್ದೂ ಹೋಗಿದ್ಯಲ್ಲ, ನಿನ್ನ ಬುದ್ಧಿಗೇನಾಗಿದೆ? ಸ್ವಲ್ಪನಾದ್ರೂ ಬದಲಾದ್ರೆ ಅನ್ನೋ ಆಸೆಯಿಂದ ಹೋದೆ. ಆದರೆ ಅವಳು ಅದನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಲು. ಅವಳ ಬುದ್ಧಿನೇ ಅಂಥದ್ದು ಅಂತ ತೋರಿಸಿಕೊಟ್ಲು. ಅವಳ ವಿಷಯ ಬಿಡು ತ್ರಿಪುರ ಸುಂದರಿ, ನಿನ್ನ ಭಕ್ತರ ವಿಷಯ ಮಾತಾಡು. ಮುಂದೇನು ಮಾಡಬೇಕು ಅಂತಿದ್ಯಾ? ಯೋಚನೆ ಮಾಡಬೇಡ ಎಲ್ಲಮ್ಮ. ಕಾಲಾಯ ತಸ್ಮೈ ನಮಃ. ಕಾಲವೇ ಎಲ್ಲವನ್ನೂ ಉತ್ತರಿಸುತ್ತದೆ. ಆ ಕಾಲ ಯಾವಾಗ ಬರುತ್ತೆ ತ್ರಿಪುರ ಸುಂದರಿ? ಆ ಚಂದ್ರಾಧಾರ ಮತ್ತು ಸೂರ್ಯಾಂಶು ಸೃಷ್ಟಿಸಿ ಕಳಿಸಿದ ದುಷ್ಟ ಶಕ್ತಿ ಶೇಖರಿ ಮನೆಗೆ ಪ್ರವೇಶಿಸಿ ಆಯಿತು. ಇನ್ನು ನಾವು ಸುಮ್ಮನೆ ಕೂರುವುದರಲ್ಲಿ ಅರ್ಥ ಇಲ್ಲ. ಏನಾದ್ರೂ ಮಾಡು. ಇದೇ ಕ್ಷಣಕ್ಕಾಗಿ ಕಾಯ್ತಾ ಇದ್ದೆ ಎಲ್ಲಮ್ಮ. ದುಷ್ಟರ ಪ್ರವೇಶ ಆಯಿತು. ಇಲ್ಲಿಂದ ಅಮ್ಮನವರ ಅಸಲಿ ಆಟ ಶುರು.